ಓಂ ಶಾಂತಿ. ಇಂದಿನ ಸ್ವಮಾನವಾಗಿದೆ, ನಾನು ವಿಘ್ನ ವಿನಾಶಕನಾಗಿದ್ದೇನೆ. ಈ ಸ್ವಮಾನವು ನಮ್ಮನ್ನು ಶ್ರೇಷ್ಠ ಸ್ಥಿತಿಯಲ್ಲಿ, ಘನತೆಯಲ್ಲಿ, ಧೈರ್ಯ ಚಿತ್ತ ಅವಸ್ಥೆಯಲ್ಲಿ ಸ್ಥಿತಗೊಳಿಸುತ್ತದೆ. ಸ್ವಯಂ ಭಗವಂತ ಹೇಳುತ್ತಾರೆ, ಮಕ್ಕಳೇ, ನೀವು ಮಾಲೆಯ ಮಣಿಯಾಗಿದ್ದೀರಿ. ಅದನ್ನು ಸ್ಮರಿಸುವುದರಿಂದ ನಿಮ್ಮ ಭಕ್ತರ ಸಮಸ್ಯೆಗಳೆಲ್ಲವೂ ಸಹ ಮುಕ್ತವಾಗಿಬಿಡುತ್ತದೆ. ನಿಮ್ಮ ವಿಘ್ನ ವಿನಾಶಕನ ಸ್ವರೂಪ ನೆನಪಾರ್ಥವಾಗಿ ಶ್ರೀ ಗಣೇಶನ ರೂಪದಲ್ಲಿ ನಿಮ್ಮನ್ನು ಪೂಜಿಸುತ್ತಾರೆ. ಭಕ್ತರು ವಿಘ್ನಗಳನ್ನು ನಷ್ಟ ಮಾಡುವ ವಿಘ್ನ ವಿನಾಶಕ ಆತ್ಮರಿಗೆ ವಿಘ್ನಗಳು ಎಂದೂ ಸಹ ಬರಲು ಸಾಧ್ಯವಿಲ್ಲ. ಸಂಕಲ್ಪದಲ್ಲಿಯೂ ಸಹ ವಿಘ್ನಗಳು ನಾವು ನಷ್ಟ ಮಾಡಬಹುದಾಗಿದೆ. ನಾನು ವಿಘ್ನ ವಿನಾಶಕನಾಗಿದ್ದೇನೆ ಎಂಬ ಈ ಸ್ವಮಾನವನ್ನು ಜಾಗೃತ ಮಾಡಿಕೊಳ್ಳಬೇಕಾಗಿದೆ. ಇದನ್ನು ಸ್ವಯಂ ಭಗವಂತ ವರದಾನದ ರೂಪದಲ್ಲಿ ನನಗೆ ನೀಡಿದ್ದಾರೆ ಎನ್ನುವ ಅನುಭವವನ್ನು ಮಾಡಿ. ನಾನು ಸೂಕ್ಷ್ಮ ಲೋಕದಲ್ಲಿದ್ದೇನೆ. ಸೂಕ್ಷ್ಮ ಶ್ವೇತ ಪ್ರಕಾಶ 4 ಕಡೆ ಹರಡಿದೆ. ಎದುರಿಗೆ ಜ್ಞಾನ ಸೂರ್ಯ ಮಹಾಜ್ಯೋತಿ ಪರಮಪಿತ ಪರಮಾತ್ಮ ಶಿವ ಬ್ರಹ್ಮನ ಸೂಕ್ಷ್ಮ ಶರೀರದಲ್ಲಿ ಭ್ರುಕುಟಿಯಲ್ಲಿ ಹೊಳೆಯುತ್ತಿದ್ದಾರೆ. ಬಾಬ್ದಾದ ನನ್ನ ಹತ್ತಿರ ಬಂದು ಅವರ ವರದಾನಿ ಹಸ್ತವನ್ನು ನನ್ನ ಶಿರದ ಮೇಲೆ ಇಟ್ಟು, ಮಗು, ವಿಘ್ನ ವಿನಾಶಕನಾಗಿರುವೆ ಎಂದು ವರದಾನವನ್ನು ನೀಡಿದ್ದಾರೆ. ನೀನು ಹೋಗಿ ಜಗತ್ತಿನ ವಿಘ್ನಗಳನ್ನು ನಷ್ಟ ಮಾಡಬೇಕಾಗಿದೆ ಎಂದು ತಂದೆ ನನಗೆ ವರದಾನವನ್ನು ನೀಡಿದ್ದಾರೆ. ಎಲ್ಲಿ ನಿನ್ನ ಹೆಜ್ಜೆ ಬೀಳುತ್ತದೆಯೋ ಅಲ್ಲಿ ಎಲ್ಲ ವಿಘ್ನಗಳು ನಷ್ಟವಾಗಿ ಹೋಗುತ್ತಿದೆ. ಈ ವ್ಯಕ್ತಿಯ ವಿಘ್ನ ನಷ್ಟವಾಗಿ ಹೋಗಲಿ ಎಂದು ನಾನು ದೃಷ್ಟಿ ನೀಡಿದರೆ, ಸಂಕಲ್ಪ ಮಾಡಿದರೆ ವಿಘ್ನಗಳು ನಷ್ಟವಾಗುತ್ತದೆ ಎಂದು ತಂದೆ ವರದಾನವನ್ನು ನೀಡಿದ್ದಾರೆ. ಆದರೆ ತಂದೆ ಹೇಳುತ್ತಿದ್ದಾರೆ, ಈ ಸ್ವಮಾನವನ್ನು ಎಂದೂ ಸಹ ನೀನು ಮರೆಯಬೇಡ. ಮಂದಿರದಲ್ಲಿ ನಿನ್ನದೇ ಪೂಜೆ ಆಗುತ್ತಾ ಇರುತ್ತದೆ. ಈಗ ಈ ಸ್ವಮಾನದಲ್ಲಿ ಹೆಚ್ಚು ಹೆಚ್ಚು ಇದ್ದು ಅಧಿಕ ಶಕ್ತಿಶಾಲಿ ನಾನು ಆಗಿದ್ದೇನೆ. ವಿಘ್ನಗಳು ನಮ್ಮ ಯಾವುದೇ ಪಾಪ ಕರ್ಮಗಳ ಕಾರಣದಿಂದ ಬರುತ್ತಿರಬಹುದು. ಎಲ್ಲದಕ್ಕಿಂತ ಹೆಚ್ಚಾಗಿ ಸೂಕ್ಷ್ಮ ಕಾರಣದ ಅಪವಿತ್ರತೆಯೇ ಆಗಿದೆ. ಆ ಪವಿತ್ರತೆಯಲ್ಲಿ ಈರ್ಷೆ, ದ್ವೇಷ, ತಿರಸ್ಕಾರ ಮನೋಭಾವ, ಸ್ವಾರ್ಥ ಇದೆಲ್ಲವೂ ಸಹ ಬಂದು ಬಿಡುತ್ತದೆ.
ನಾನು ವಿಘ್ನ ವಿನಾಶಕನಾಗಿರುತ್ತೇನೆ ಎಂಬುದನ್ನು ಎಂದೂ ಸಹ ಮರೆಯಬಾರದು. ವಿಘ್ನ ಹಾಕುವವರು ಹಾಕಲಿ, ಆದರೆ ನನ್ನ ಕೆಲಸವಾಗಿದೆ ಎಲ್ಲ ವಿಘ್ನಗಳನ್ನು ನಷ್ಟ ಮಾಡುವುದು. ದುರ್ಬಲರು ವಿಘ್ನಗಳನ್ನು ಹಾಕುತ್ತಾರೆ. ವಿಘ್ನ ನಷ್ಟ ಮಾಡುವವರು ಸದಾ ಶಕ್ತಿಶಾಲಿಯಾಗಿರುತ್ತಾರೆ. ವಿಶ್ವದ ವಿಘ್ನಗಳನ್ನು ಸಹ ವಿನಾಶ ಮಾಡುವಂತಹ ಅಷ್ಟಗಣಪತಿ ರೂಪದಲ್ಲಿ ಅವರಿಗೆ ಪೂಜೆ ಸಲ್ಲಿಸುತ್ತದೆ ಎಂದು ತಂದೆ ಹೇಳುತ್ತಾರೆ. ನವರತ್ನದ ರೂಪದಲ್ಲಿ ನೆನಪಾರ್ಥವಾಗಿ ಇವರ ಪೂಜೆ ಆಗುತ್ತದೆ. ವಿಘ್ನಗಳು ಭಿನ್ನ ಭಿನ್ನ ರೀತಿಯಲ್ಲಿ ಬರುತ್ತದೆ. ಧನದ ರೂಪದಲ್ಲಿ, ಸಂಬಂಧಿಕರ ರೂಪದಲ್ಲಿ, ಪಾರಿವಾರಿಕ ಸಮಸ್ಯೆಗಳ ರೂಪದಲ್ಲಿ, ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ಈ ರೀತಿ ವಿಘ್ನಗಳು ಬಂದೇ ಬರುತ್ತದೆ. ಈ ಎಲ್ಲವನ್ನ ನಾನು ನಷ್ಟ ಮಾಡುವಂತಹ ವಿಘ್ನ ವಿನಾಶಕನಾಗಿದ್ದೇನೆ. ಸ್ವಯಂ ಭಗವಂತ ನನಗೆ ಆರಿಸಿಕೊಂಡು ಈ ವರದಾನವನ್ನು ನನಗೆ ನೀಡಿ ಶಕ್ತಿಶಾಲಿಯನ್ನಾಗಿ ಮಾಡಿದ್ದಾರೆ. ನಾನು ಸಂಕಲ್ಪದಿಂದಲೇ ಎಲ್ಲರ ವಿಘ್ನಗಳನ್ನು ವಿನಾಶ ಮಾಡುವ ಶಕ್ತಿಯನ್ನು ಹೊಂದಿದ್ದೇನೆ. ನಾನು ಸಂಕಲ್ಪ ಮಾಡಿದರೆ ನನ್ನ ಮುಂದಿರುವ ಆತ್ಮರ ವಿಘ್ನಗಳು ನಷ್ಟವಾಗುತ್ತದೆ. ಅಂತಹ ಶಕ್ತಿಯನ್ನು ಸ್ವಯಂ ಭಗವಂತ ನನಗೆ ನೀಡಿದ್ದಾರೆ. ವಿದ್ಯಾಪತಿ, ಸಿದ್ಧಿದಾತ ಎಂದೂ ಸಹ ನನ್ನನ್ನು ಕರೆಯುತ್ತಾರೆ. ಯಾರ ಬಳಿ ಸಂಪೂರ್ಣ ಈಶ್ವರ್ಯ ಜ್ಞಾನವಿರುತ್ತದೆಯೋ ಅವರು ವಿದ್ಯಾಪತಿ ಆಗಲು ಸಾಧ್ಯವಾಗುತ್ತದೆ. ಜ್ಞಾನದಿಂದ ನಮ್ಮ ಬುದ್ಧಿ ದಿವ್ಯ ಪರಿಶುದ್ಧವಾಗುತ್ತಾ ಇದೆ. ಯಾರ ಬುದ್ಧಿ ದಿವ್ಯ ಪರಿಶುದ್ಧವಾಗಿರುತ್ತದೆಯೋ ಅವರು ವಿದ್ಯೆಯನ್ನು ದಾನ ಮಾಡಲು ಸಾಧ್ಯವಾಗುತ್ತದೆ. ಅವರೇ ವಿಘ್ನ ವಿನಾಶಕರಾಗುತ್ತಾರೆ. ನಾನು ಸಹ ಆ ವಿಘ್ನ ವಿನಾಶಕನಾಗಿದ್ದೇನೆ. ಈ ರಾಜಯೋಗ ಅಭ್ಯಾಸದಿಂದ ಪರಮಾತ್ಮನಿಂದ ಸರ್ವಸಿದ್ಧಿಗಳನ್ನು ಪ್ರಾಪ್ತಿ ಮಾಡಿಕೊಂಡು ನಾನು ಸಿದ್ಧಿ ಸ್ವರೂಪನಾಗಿದ್ದೇನೆ. ಎಷ್ಟು ಅಧಿಕ ಸಿದ್ಧಿ ಇರುತ್ತದೆಯೋ ಅಷ್ಟು ನಾನು ಸಿದ್ಧಿದಾತ ಆಗಲು ಸಾಧ್ಯವಾಗುತ್ತದೆ. ಹಾಗಾಗಿ ಭಕ್ತಿ ಮಾರ್ಗದಲ್ಲಿ ವಿಘ್ನ ವಿನಾಶಕನಿಗೆ ಆನೆಯ ತಲೆಯ ಸಂಕೇತ ರೂಪದಲ್ಲಿ ಇಟ್ಟಿದ್ದಾರೆ. ಏಕೆಂದರೆ ಆನೆ ಬಹಳ ಬುದ್ಧಿವಂತ ಪ್ರಾಣಿಯಾಗಿದೆ. ಯಾರು ವಿಘ್ನ ವಿನಾಶಕರಾಗಿರ್ತಾರೋ ಅವರು ಸದಾ ಬುದ್ಧಿವಂತ ಚತುರರು ಆಗಿರುತ್ತಾರೆ. ಸ್ವಯಂ ಭಗವಂತ ಅವರ ಜೊತೆಯಲ್ಲಿ ಇದ್ದು ಆ ಕಾರ್ಯವನ್ನು ನಡೆಸುತ್ತಿರುತ್ತಾರೆ. ಅವರಲ್ಲಿ ಪರೀಕ್ಷಿಸುವ ಶಕ್ತಿ, ಆಲಿಸುವ ಶಕ್ತಿ, ಗ್ರಹಿಸುವ ಶಕ್ತಿ, ಅಳವಡಿಸಿಕೊಳ್ಳುವ ಶಕ್ತಿ,
ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ, ಸಹಯೋಗ ನೀಡುವ ಶಕ್ತಿಗಳು, ಆ ಎಲ್ಲ ಶಕ್ತಿಗಳು ವಿಘ್ನ ವಿನಾಶಕ ಆತ್ಮರಲ್ಲಿ ಇರುತ್ತದೆ. ಅವರು ಬೇರೆಯವರ ವಿಘ್ನಗಳನ್ನು ನಾಶ ಮಾಡುತ್ತಾ ಹೋಗುತ್ತಾರೆ. ಮಾಯೆಯೆಂಬ ಇಲಿಯನ್ನು ಅಧೀನದಲ್ಲಿ ಇಟ್ಟುಕೊಂಡು ಮಾಯಾಪತಿ ಆಗಿಬಿಟ್ಟಿರುತ್ತಾರೆ. ಹಾಗಾಗಿ ನಾನು ಸದಾ ವಿಘ್ನ ವಿನಾಶಕ ಸ್ವಮಾನದಲ್ಲಿ ಸ್ಥಿತನಾಗಿ ನಾನು ಸಹ ಮಾಯಾಪತಿಯಾಗಿದ್ದೇನೆ. ತಂದೆ ತಿಳಿಸುತ್ತಿದ್ದಾರೆ, ಮುಂದೆ ಪ್ರಪಂಚದಲ್ಲಿ ವಿಘ್ನಗಳು ಬೆಟ್ಟದ ಹಾಗೆ ನಮ್ಮ ಮುಂದೆ ಬರುತ್ತದೆ. ಭಯಾನಕ ವಿಘ್ನಗಳು ಬರುತ್ತದೆ. ಅಂತಹ ಸಮಯದಲ್ಲಿ ತಾವು ತಮ್ಮನ್ನು ಮತ್ತು ಜಗತ್ತನ್ನು ವಿಘ್ನಗಳಿಂದ ಮುಕ್ತಗೊಳಿಸಬೇಕಾಗುತ್ತದೆ. ಹಾಗಾಗಿ ಈ ಅಭ್ಯಾಸವನ್ನು ಬಹುಕಾಲದಿಂದ ಮಾಡಿದ್ದಾಗ ಮಾತ್ರ ನಾವು ನಿರ್ವಿಘ್ನ ಸ್ಥಿತಿಯಲ್ಲಿ ಮಾಡಲು ಸಾಧ್ಯವಾಗುತ್ತದೆ. ಅನೇಕ ಸಣ್ಣ ಪುಟ್ಟ ವಿಘ್ನಗಳು ನಮ್ಮ ಆಂತರಿಕ ಶಕ್ತಿಯನ್ನು, ಪವಿತ್ರತೆಯ ಶಕ್ತಿಯನ್ನು, ಯೋಗದ ಶಕ್ತಿಯನ್ನು ಕಡಿಮೆಗೊಳಿಸಬಹುದು. ಆದರೆ ಅದರ ವಶಕ್ಕೆ ಒಳಗಾಗದೆ ನಾವು ಸರಳ ಚಿತ್ತ ಆತ್ಮರಾಗಿ, ಸರಳ ಸ್ವಭಾವ ಆತ್ಮರಾಗಿ ಎಲ್ಲ ವಿಘ್ನಗಳನ್ನು ದೂರ ಮಾಡಿಕೊಳ್ಳಬೇಕು. ಆಗ ನಮ್ಮಲ್ಲಿ ಆಂತರಿಕ ಶಕ್ತಿ ಹೆಚ್ಚುತ್ತಾ ಹೋಗಿ ನಾವು ನಿರ್ವಿಘ್ನ ಸ್ಥಿತಿಯಲ್ಲಿ ಇರಲು ಸಾಧ್ಯವಾಗುತ್ತದೆ. ನಮ್ಮ ಚಿಂತನೆಯಂತೆ ವಿಘ್ನದ ರೂಪಗಳು ಬರುತ್ತದೆ. ವಿಘ್ನಗಳು ದೊಡ್ಡದಾಗಿರಲಿ ಚಿಕ್ಕದೇ ಆಗಿರಲಿ, ನಮ್ಮ ದೃಷ್ಟಿಕೋನವನ್ನು ನಾವು ಬದಲಾಯಿಸಿಕೊಳ್ಳಬೇಕು. ನಮ್ಮ ಮಾತನ್ನು ಸರಳ ಮಾಡಿಕೊಳ್ಳಬೇಕು. ನಾವು ಸದಾ ನೆನಪಿಟ್ಟುಕೊಳ್ಳಬೇಕಾಗಿದೆ, ಈ ವಿಘ್ನ ನನ್ನನ್ನು ಶಕ್ತಿಶಾಲಿಯನ್ನಾಗಿ ಮಾಡಲು ಬಂದಿದೆ. ನನ್ನ ವಿವೇಕವನ್ನು ಹೆಚ್ಚಿಸಲು ಬಂದಿದೆ. ನನ್ನ ಮಾರ್ಗವನ್ನು ಸ್ವಚ್ಛ ಮಾಡುತ್ತಿದೆ. ನನ್ನನ್ನು ಅಧಿಕ ಶಕ್ತಿಶಾಲಿಯನ್ನಾಗಿ ಮಾಡಲು ಬಂದಿದೆ. ವಿಘ್ನಗಳು ನನ್ನ ಶತ್ರುವಲ್ಲ, ನನ್ನ ಮಿತ್ರ ಆಗಿದೆ ಎಂದು ತಿಳಿದು ಮುಂದೆ ಒರೆಯಬೇಕು. ತಕ್ಷಣವೇ ಪ್ರತಿಕ್ರಿಯಿಸುವ ಸ್ವಭಾವವನ್ನು ನಾನು ಈಗ ದೂರ ಮಾಡಿಕೊಂಡಿದ್ದೇನೆ. ನನಗೆ ವಿಘ್ನಗಳು ವರದಾನವಾಗಿ ಬಿಡುತ್ತದೆ. ಆಗ ಆ ಪ್ರತಿಕ್ರಿಯೆಯ ಸ್ವಭಾವವನ್ನು ದೂರ ಮಾಡಿಕೊಳ್ಳುತ್ತೇನೆಯೋ ಆಗ ನನ್ನಲ್ಲಿ ಬರುವಂತಹ ವಿಘ್ನಗಳು ಎಲ್ಲವೂ ಸಹ ವರದಾನದ ರೂಪದಲ್ಲಿ ಆಗಿಬಿಡುತ್ತದೆ. ನನ್ನ ಮನಸ್ಸನ್ನು ನಕಾರಾತ್ಮಕ ಮಾಡಿಕೊಳ್ಳದೆ, ವಿಘ್ನಮಯ ಮಾಡಿಕೊಳ್ಳದೆ, ವಿಚಾರಗಳನ್ನು ದೂಷಿತ ಮಾಡಿಕೊಳ್ಳದೆ, ಭಾವನೆಗಳನ್ನು ನಾನು ಕೆಡಿಸಿಕೊಳ್ಳದೆ, ಭಗವಂತನ ಮೇಲೆ ಸಂಪೂರ್ಣ ನಿಶ್ಚಯವನ್ನು ಇಟ್ಟು ಅಚಲ ಅಡೋಲವಾಗಿರುತ್ತೇನೆ. ವರದಾನದ ಹೊಸ ಹೊಸ ಬಾಗಿಲುಗಳು ನನ್ನ ಮುಂದೆ ತೆರೆದಿದೆ. ನಾನು ಈಗ ವಿಘ್ನ ವಿನಾಶಕನಾಗಿ ಈ ಎಲ್ಲ ವರದಾನವನ್ನು ನಾನು ಪಡೆದುಕೊಳ್ಳುತ್ತಿದ್ದೇನೆ. ಸರಳ ಸ್ವಭಾವ ಉಳ್ಳವ
ಆತ್ಮನಾಗಿದ್ದೇನೆ. ನಾನು ವಿಘ್ನ ವಿನಾಶಕನಾಗಿ ಯಾವುದೇ ರೀತಿಯಾದ ವಿಘ್ನಕ್ಕೆ ನಾನು ಹೆದರುವುದಿಲ್ಲ. ಹಾಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಸಂಕಲ್ಪಗಳನ್ನು ಮಾಡೋಣ. ನಾನು ಈಗ ನಿರ್ವಿಘ್ನ ಆತ್ಮ ಆಗಿದ್ದೇನೆ. ನನ್ನ ಜೀವನ ಸಂಪೂರ್ಣ ವಿಘ್ನದಿಂದ ಮುಕ್ತ ಆಗಿದೆ. ನಾನು ಈಗ ತಂದೆಗೆ ಧನ್ಯವಾದವನ್ನು ಹೇಳುತ್ತಿದ್ದೇನೆ. ತಂದೆ, ನೀವು ನನಗೆ ನಿರ್ವಿಘ್ನವಾದ ಜೀವನವನ್ನು ಕೊಟ್ಟಿದ್ದೀರಿ. ನಿಮಗೆ ಅನಂತ ಅನಂತ ಕೋಟಿ ಕೋಟಿ ಧನ್ಯವಾದಗಳು. ನಾನು ಮಾಸ್ಟರ್ ಸರ್ವಶಕ್ತಿವಂತ ವಿಘ್ನ ವಿನಾಶಕ ಆಗಿದ್ದೇನೆ ಎಂಬ ಒಂದು ಒಳ್ಳೆಯ ಭಾವನೆಯಿಂದ ಈ ಸುಮಾನಾದ ಅಭ್ಯಾಸವನ್ನು ನಾವು ಹೆಚ್ಚು ಹೆಚ್ಚು ಮಾಡುವುದರಿಂದ ನನ್ನಲ್ಲಿ ಇರುವ ಎಲ್ಲ ವಿಘ್ನಗಳು ನಷ್ಟ ಮಾಡಬಹುದು ಹಾಗೂ ಅನ್ಯರ ವಿಘ್ನಗಳನ್ನು ನಷ್ಟ ಮಾಡಬಹುದು. ಈ ಸ್ವಮಾನದಲ್ಲಿ ಯಾರು ಹೆಚ್ಚು ಇರುತ್ತಾರೋ ಅವರ ಮುಂದೆ ಇರುವ ಆತ್ಮದ ಪ್ರತಿಯಾಗಿ ಇವರ ವಿಘ್ನಗಳು ನಷ್ಟವಾಗಿ ಹೋಗಲಿ, ಇವರ ಚಿತ್ತ ಶಾಂತವಾಗಲಿ ಎಂದು ಸಂಕಲ್ಪ ಮಾಡಿದರೆ ಆ ಸಂಕಲ್ಪವು ಸಿದ್ಧಿಯಾಗುತ್ತದೆ. ಈ ಶಕ್ತಿಯನ್ನು ಸ್ವಯಂ ಪರಮಪಿತ ಪರಮಾತ್ಮ ವರದಾತ ಸಿದ್ಧಿದಾತ ನಮಗೆ ಕೊಟ್ಟಿದ್ದಾರೆ. ಎಂದಿಗೂ ಸಹ ಈ ಸ್ವರೂಪವನ್ನು ನಾನು ಮರೆಯಬಾರದು. ಸದಾ ನಾವು ನಿರ್ವಿಘ್ನ ಸ್ಥಿತಿಯ ಸ್ವರೂಪದಲ್ಲಿ ಇರಬೇಕು. ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಲೆಕ್ಕಾಚಾರ ಮುಗಿಯುತ್ತಾ ಬಂದಿದೆ. ನಮ್ಮ ಸಮೀಪದಲ್ಲಿ ನಮ್ಮ ಅಂಗಸಂಗದಲ್ಲಿ ಇರುವಂಥವರೇ ಅವರಿಂದಲೇ ವಿಘ್ನಗಳು ಬರುತ್ತದೆ. ಅವರೇ ನನಗೆ ವಿರೋಧಿಗಳು ಆಗುತ್ತಾರೆ, ಬಹಳ ದುಃಖವನ್ನು ಕೊಡುತ್ತಾರೆ. ಅವರ ನಡುವೆ ಇದ್ದು ನಾವು ಎಲ್ಲ ಲೆಕ್ಕಾಚಾರಗಳನ್ನು ಸಮಾಪ್ತಿ ಮಾಡಿಕೊಳ್ಳಬೇಕಾಗಿದೆ. ಅವರಿಗೆ ಯಾವುದೇ ರೀತಿಯಾದ ಕಟುವಚನ ಮನಸ್ಸನ್ನು ನೋಯಿಸದೆ ಈ ಸ್ವಮಾನದ ಸ್ಥಿತಿಯಲ್ಲಿ ಇದ್ದು ನಾವು ಎಲ್ಲ ಲೆಕ್ಕಾಚಾರವನ್ನು ತೀರಿಸಿಕೊಳ್ಳಬೇಕು. ಹಾಗಾಗಿ ಬೆಳಿಗ್ಗೆ ಈ ಸಂಕಲ್ಪವನ್ನು ತೆಗೆದುಕೊಂಡು ನಾನು ವಿಘ್ನ ವಿನಾಶಕನಾಗಿದ್ದೇನೆ. ಭಗವಂತ ನನಗೆ ವಿಘ್ನಗಳನ್ನು ನಷ್ಟ ಮಾಡುವ ಶಕ್ತಿಯನ್ನು ನೀಡಿದ್ದಾರೆ. ನಾನು ಈ ವಿಘ್ನ ಮತ್ತು ಸಮಸ್ಯೆಗಳಿಂದ ಅಧಿಕ ಶಕ್ತಿಶಾಲಿಯಾಗಿದ್ದೇನೆ, ಏಕೆಂದರೆ ಸ್ವಯಂ ಸರ್ವಶಕ್ತಿವಂತ ತಂದೆ ನನ್ನ ಜೊತೆಯಲ್ಲಿ ಇದ್ದಾರೆ. ಖಂಡಿತವಾಗಿ ನಮ್ಮಲ್ಲಿ ಆಗ ಹೆಚ್ಚು ಹೆಚ್ಚು ಶಕ್ತಿ ಬರುತ್ತಾ ಹೋಗುತ್ತದೆ. ಅವಶ್ಯವಾಗಿ ನಾವು ವಿಘ್ನ ವಿನಾಶಕರಾಗಿ ಬಿಡುತ್ತೇವೆ. ಈ ಸ್ಥಿತಿಯಲ್ಲಿ ಇದ್ದಾಗ ಮುಂಬರುವ ಸಮಯದಲ್ಲಿ ನಮ್ಮನ್ನು ಎಲ್ಲ ಆತ್ಮಗಳು ಅದೇ ಸ್ಥಿತಿಯಲ್ಲಿ ಗುರುತಿಸುತ್ತಾರೆ ಮತ್ತು ಅವರ ಅಂತರ್ಮನದಲ್ಲಿ ನಾವು ಅವರ ರಕ್ಷಕರು ಆಗಿಬಿಡುತ್ತೇವೆ, ಎಲ್ಲವನ್ನ ಕೊಡುವವರು ಆಗುತ್ತೇವೆ. ಅವರಲ್ಲಿ ಎಲ್ಲವನ್ನ ಕೊಡುವವರು ಆಗಿದ್ದೇವೆ ಎನ್ನುವ ಭಾವನೆ ಅವರಲ್ಲಿ ಕುಳಿತು ಬಿಡುತ್ತದೆ. ಭಕ್ತಿ ಕಾಲದಲ್ಲಿ ಗಣೇಶನ ಮೂರ್ತಿಯನ್ನು ಮಾಡಿ ನಮ್ಮನ್ನು ಪೂಜಿಸುತ್ತಾರೆ ಮತ್ತು ನಮ್ಮ ಮುಂದೆ ವರದಾನವನ್ನು ಬೇಡುತ್ತಾರೆ. ಇದರ ನೆನಪಾರ್ಥವಾಗಿ ಹಾಗಾಗಿ ಈ ಸಂಗಮ ಯುಗದಲ್ಲಿ ಸ್ವಯಂ ಭಗವಂತ ನಮಗೆ
ಏನೆಲ್ಲ ಶಕ್ತಿಯನ್ನು ನೀಡಿದ್ದಾರೋ ಆ ಎಲ್ಲ ಶಕ್ತಿಯನ್ನು ಸ್ವಯಂ ಭಗವಂತನಿಂದ ಪಡೆದುಕೊಂಡು ನಾವು ನಿರ್ವಿಘ್ನ ಸ್ಥಿತಿಯಲ್ಲಿ ಇರೋಣ. ಹಾಗೆ ನಮ್ಮ ಜೀವನವನ್ನು ಮತ್ತು ಅನ್ಯರ ಜೀವನವನ್ನು ನಿರ್ವಿಘ್ನ ಸ್ಥಿತಿಯಲ್ಲಿ ಮಾಡುವ ಅಭ್ಯಾಸವನ್ನು ಹೆಚ್ಚು ಹೆಚ್ಚು ಮಾಡುತ್ತಾ ಹೋಗೋಣ. ದಿನದಲ್ಲಿ ಈ ಸ್ವಮಾನವನ್ನು 5 ಅಥವಾ 6 ಸತಿ ಅಭ್ಯಾಸವನ್ನು ಮಾಡುವುದರಿಂದ ನಮ್ಮಲ್ಲಿ ಆಂತರಿಕ ಶಕ್ತಿ ಹೆಚ್ಚುತ್ತದೆ ಮತ್ತು ನಾವು ವಿಘ್ನ ವಿನಾಶಕನ ರೂಪದಲ್ಲಿ ಇರಲು ಸಾಧ್ಯವಾಗುತ್ತದೆ. ನಾನು ವಿಘ್ನ ವಿನಾಶಕನಾಗಿದ್ದೇನೆ. ನಾನು ವಿಘ್ನ ವಿನಾಶಕ ಆತ್ಮ ಆಗಿದ್ದೇನೆ. ನಾನು ವಿಘ್ನ ವಿನಾಶಕ ಆತ್ಮನಾಗಿದ್ದೇನೆ ಎಂಬ ಸ್ವಮಾನದಲ್ಲಿ ಸದಾ ಸ್ಥಿತರಾಗೋಣ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.